2 ವರ್ಷಗಳ ಹಿಂದಿನ ಹಿಜಾಬ್ ವಿವಾದ ಮತ್ತೆ ಈಗ ತಲೆ ಎತ್ತಿದೆ. ಹಿಜಾಬ್ ಬಂದಿದ್ದಂತಹ ವಿದ್ಯಾರ್ಥಿನಿಯರನ್ನ ಕುಂದಾಪುರದ PU ಕಾಲೇಜಲ್ಲಿ ಪ್ರಾಂಶುಪಾಲರು ಅವತ್ತು ತಡೆದಿದ್ರು. ಅದೇ ಪ್ರಾಂಶುಪಾಲರಿಗೆ ಈಗ ಸರ್ಕಾರದ ಸಿಟ್ಟಿಗೂ ಕೂಡ ಅವರು ಸಿಲುಕಿದ್ದಾರೆ. ಯಾಕಂದರೆ ಬೆಸ್ಟ್ ಪ್ರಾಂಶುಪಾಲ ಅಂತ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಂಥ ಸರ್ಕಾರ ದಿಢೀರ್ ಅಂತ ಆ ಪ್ರಶಸ್ತಿಯನ್ನು ತಡೆ ಹಿಡಿದಿರೋದು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. 2022ರ ಫೆಬ್ರವರಿಯಲ್ಲಿ ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ಧಗಧಗಿಸಿತ್ತು. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಉಡುಪಿಯಲ್ಲಿ ಹೊತ್ತಿದ್ದ ಹಿಜಾಬ್ ಕಿಡಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಸದ್ದು ಮಾಡಿತ್ತು. ಈಗ ವರ್ಷಗಳೇ ಉರುಳಿದ ಮೇಲೆ ಮತ್ತೊಂದು ವಿವಾದದ ಕಿಚ್ಚು ಹತ್ತಿದೆ. ಹಿಜಾಬ್ ಸೇಡಿನ ಜ್ವಾಲೆಗೆ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ತಡೆ ಹಿಡಿದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹಿಜಾಬ್ ವಿವಾದದ ಕಿಚ್ಚು ಹಿನ್ನೆಲೆ ಸಮಾನ ವಸ್ತ್ರ ಸಂಹಿತೆ ನಿಯಮವನ್ನ ಜಾರಿಗೆ ತರಲಾಗಿತ್ತು. ಕುಂದಾಪುರದಲ್ಲಿ ಹಿಜಾಬ್ ಸಂಘರ್ಷ ನಡೆದಿತ್ತು. ಯೂನಿಫಾರ್ಮ್ ಬದಲು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದಷ್ಟು ವಿದ್ಯಾರ್ಥಿನಿಯರು ಹಿಜಾಬ್ ತೊಟ್ಟು ಕಾಲೇಜಿಗೆ ಬಂದಿದ್ರು. ಆಗ ಪ್ರಾಂಶುಪಾಲ ರಾಮಕೃಷ್ಣ ಅವರು ಕಾಲೇಜಿನ ಗೇಟ್ನಲ್ಲೇ ವಿದ್ಯಾರ್ಥಿನಿಯರನ್ನ ತಡೆದು ನಿಲ್ಲಿಸಿದ್ರು. ಇದು ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿಸಿತ್ತು. 2024ರ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನ ರಾಮಕೃಷ್ಣ ಅವರಿಗೆ ನೀಡಲು ನಿರ್ಧರಿಸಲಾಗಿತ್ತು. ಇದ್ದಕ್ಕಿದ್ದಂತೆ ಇವರಿಗೆ ನೀಡಬೇಕಿದ್ದ ಪ್ರಶಸ್ತಿಗೆ ತಡೆ ನೀಡಲಾಗಿದೆ. ಇದು ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕುಂದಾಪುರದಲ್ಲಿ ರಾಜ್ಯ ಸರ್ಕಾರದ ಆದೇಶವನ್ನ ಪಾಲಿಸಿದಂತ ಪ್ರಕರಣದಲ್ಲಿ ಆ ಶಿಕ್ಷಕ ರಾಮಕೃಷ್ಣನವರಿಗೆ ಶಿಕ್ಷಕ ಪ್ರಶಸ್ತಿಯನ್ನ ತಡೆ ಹಿಡಿಯಲಾಗಿದೆ, ನಿರಾಕರಿಸಲಾಗಿದೆ. ಶಿಕ್ಷಕ ವೃತ್ತಿಗೆ ಅನ್ಯಾಯ ಮಾಡುವಂತ ಕೃತ್ಯ ಎಸಗಿದ್ದಾರೆ. ಯಾಕೆಂದ್ರೆ ಆಯ್ಕೆಯಾದ ನಂತರ ಆಯ್ಕೆ ಪಟ್ಟಿಯಲ್ಲಿ ಅದನ್ನು ಘೋಷಿಸಿದ ನಂತರ ಈ ರೀತಿ ಮಾಡಬೇಕಾದ್ರೆ ಖಂಡಿತವಾಗಿ ಒಂದು ಸಮುದಾಯವನ್ನು, ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ಮುಂದೆಯಾಗಿದೆ. ಅವರೇ ಆಯ್ಕೆ ಮಾಡಿದಂಥ ಟೀಚರ್ನ ಅವರೇ ಕೊನೆ ಗಳಿಗೆಯಲ್ಲಿ ಅವಾರ್ಡನ್ನು ಹಿಂತೆಗೆದುಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಈ ಫೋರ್ಸಸ್ಸು ಮತ್ತು ಮೈನಾರಿಟಿ ಅಪೀಸ್ಮೆಂಟ್ ಓಲೈಕೆಯ ರಾಜಕಾರಣದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಶಿಕ್ಷಕರ ದಿನಾಚರಣೆ ಉದ್ದೇಶಿಸಿ ಸಿಎಂ ಭಾಷಣ ಮಾಡಿದ್ರು. ಈ ವೇಳೆ ಪರೋಕ್ಷವಾಗಿ ಹಿಜಾಬ್ ವಿಷಯ ಪ್ರಸ್ತಾಪಿಸಿ ಶಿಕ್ಷಕರಿಗೆ ಸಿಎಂ ಕ್ಲಾಸ್ ಕೊಟ್ರು. ಇನ್ನು ಪ್ರಾಂಶುಪಾಲರ ವರ್ತನೆ ಸರಿ ಇರಲಿಲ್ಲ, ಹೀಗಾಗಿ ಪ್ರಶಸ್ತಿ ತಡೆ ಹಿಡಿದಿದ್ದೇವೆ ಅಷ್ಟೇ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಶಿಕ್ಷಣ ಅತ್ಯಂತ ಅಗತ್ಯ. ಅರಿವು, ಜ್ಞಾನ ಇವೆರಡೂ ಕೂಡ ಬರಬೇಕಾದ್ರೆ ಶಿಕ್ಷಣದಿಂದ ಮತ್ತೆ ಸ್ವಾಭಿಮಾನ, ಜಾತ್ಯತೀತ ಮನೋಭಾವ ಇವು ಬಂದಾಗ ಮಾತ್ರ ನಾವು ಶಿಕ್ಷಣ ಕಲಿತದಕ್ಕೆ ಸಾರ್ಥಕ ಆಗ್ತದೆ. ಅವರ ಬಿಹೇವಿಯರ್ ಡ್ಯೂರಿಂಗ್ ದ ಹಿಜಾಬ್ ಆ ಇಶ್ಯೂ ಆದಾಗ ಆ ಸ್ಟೂಡೆಂಟ್ಸ್ ನ ಯಾವ ರೀತಿ ಅವರು ವರ್ತನೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಅದನ್ನ ವಿತ್ಹೆಲ್ಡ್ ಮಾಡಿದಾರೆ, ಕ್ಯಾನ್ಸಲ್ ಮಾಡಿಲ್ಲ. ಚರ್ಚೆ ಮಾಡಿ ಕೊಡ್ಬೇಕು, ಅದು ನಮ್ಮ ಇಲಾಖೆಯ ಕರ್ತವ್ಯ ಆಗ್ತದೆ. ಒಟ್ನಲ್ಲಿ ದ್ವೇಷದ ರಾಜಕಾರಣವೋ ಅಥವಾ ಮತ್ತೊಂದೋ ಗೊತ್ತಿಲ್ಲ, ಸರ್ಕಾರದ ನಿರ್ಧಾರ ವಿಪಕ್ಷಗಳ ಕಣ್ಣನ್ನ ಕೆಂಪಾಗಿಸಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.